ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ವಿಜಯಪುರ ಇದು ಕೇವಲ ಆದಿಲ್ ಶಾಹಿಗಳ ಹೆಸರು ಕೇಳಿದಾಗ ಮಾತ್ರ ನೆನಪಾಗುವ ನಾಡಲ್ಲ. ಇದು ಗೋಲ್ ಗುಂಬಜಿನ ನೆರಳಲ್ಲೇ ಸೀಮಿತವಾಗುವ ಇತಿಹಾಸವೂ ಅಲ್ಲ. ಈ ನೆಲದಲ್ಲಿ ಚಾಲುಕ್ಯರ ಶಾಸನಗಳು ಇಂದಿಗೂ ಮೌನವಾಗಿ ಮಾತನಾಡುತ್ತಿವೆ. ವಚನಕಾರರ ಚಿಂತನೆ ಒಮ್ಮೆ ಸಮಾಜವನ್ನೇ ಕದಲಿಸಿತ್ತು. ಗಟ್ಟಿ ಭೂಮಿಯ ಮೇಲೆ ಕಠಿಣತೆಯ ನಡುವೆ ಸಹನಶೀಲತೆಯನ್ನ ಬೆಳೆಸಿಕೊಂಡ ಒಂದು ನಾಗರಿಕತೆ ಇಲ್ಲಿ ಹುಟ್ಟಿದೆ. ಈ ಇತಿಹಾಸ ನಿನ್ನೆ ಹುಟ್ಟಿದದಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ಈ ನೆಲ ತನ್ನ ಗುರುತನ್ನು ಜಗತ್ತಿಗೆ ತೋರಿಸಿದೆ. ಇದಕ್ಕೆ ಅತ್ಯಂತ ಮಹತ್ವದ ಸಾಕ್ಷಿ ಎಂದರೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲೇ ಗ್ರೀಕ್ ಪಂಡಿತ ಕ್ಲಾಡಿಯಸ್ ಟಾಲೆಮಿ ತನ್ನ ಗ್ರಂಥಗಳಲ್ಲಿ ವಿಜಯಪುರ ಸುತ್ತಮುತ್ತಲಿನ ಪ್ರದೇಶಗಳ ಉಲ್ಲೇಖ ಮಾಡಿರುವ ಸಂಗತಿ. ಅಂದರೆ ವಿಜಯಪುರದ ಇತಿಹಾಸ ರಾಜ್ಯ ಅಥವಾ ದೇಶದ ಮಟ್ಟದಲ್ಲ, ಜಾಗತಿಕ ಇತಿಹಾಸದ ನಕ್ಷೆಯಲ್ಲೇ ಈ ನೆಲ ತನ್ನ ಸ್ಥಾನ ಪಡೆದಿದೆ. ಇಂತಹ ಪುರಾತನ ಪರಂಪರೆಯನ್ನು ಹೊತ್ತುಕೊಂಡ ವಿಜಯಪುರ ಇಂದು ಆಧುನಿಕತೆಯತ್ತ ಒಂದು ದೊಡ್ಡ ನಿರ್ಣಾಯಕ ಹೆಜ್ಜೆ ಇಟ್ಟಿದೆ. ವಿಜಯಪುರ ತಾಲೂಕಿನ ಬುರಣಾಪುರ ಗ್ರಾಮದಲ್ಲಿ 727 ಎಕರೆ ವಿಶಾಲ ಜಾಗದಲ್ಲಿ ನಿರ್ಮಾಣಗೊಂಡಿರುವ ವಿಜಯಪುರ ವಿಮಾನ ನಿಲ್ದಾಣ ಅಭಿವೃದ್ಧಿಯ ಈ ಕನಸಿಗೆ ಅಡಿಪಾಯ ಹಾಕಿದ ಕ್ಷಣವೇ ಒಂದು ಇತಿಹಾಸ. ಇದು ಒಂದೇ ದಿನ ಹುಟ್ಟಿದ ಯೋಜನೆಯಲ್ಲ, ವರ್ಷಗಳ ಕನಸು, ವರ್ಷಗಳ ಹೋರಾಟ, ವರ್ಷಗಳ ನಿರೀಕ್ಷೆ. ಈ ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಮತ್ತು ಗುದ್ದಲಿ ಪೂಜೆ ನೆರವೇರಿಸಿ ಯೋಜನೆಗೆ ಚಾಲನೆ ನೀಡಿದವರು ಅಂದಿನ ರಾಜ್ಯ ಸರ್ಕಾರದ ಸಚಿವರು ಮತ್ತು ಜನಪ್ರತಿನಿಧಿಗಳು. ಜನರ ಕನಸಿಗೆ ಸರ್ಕಾರದ ಮುದ್ರೆ ಬಿದ್ದ ಕ್ಷಣ ಅದೇ ಈ ಯೋಜನೆಯ ನಿಜವಾದ ಆರಂಭ. ಈ ವಿಮಾನ ನಿಲ್ದಾಣವನ್ನು ಆಧುನಿಕ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸರಳತೆ, ಕಾರ್ಯಕ್ಷಮತೆ ಮತ್ತು ಸ್ಥಳೀಯ ಭೌಗೋಳಿಕತೆಗೆ ಹೊಂದುವ ವಿನ್ಯಾಸ. ಟರ್ಮಿನಲ್ ಕಟ್ಟಡವೇ ಪ್ರಯಾಣಿಕರಿಗೆ ಸುಲಭ ಸಂಚಾರದ ಭರವಸೆಯನ್ನು ನೀಡುತ್ತದೆ. ವಿಶಾಲ ರನ್ವೇ, ಆಧುನಿಕ ನ್ಯಾವಿಗೇಷನ್ ವ್ಯವಸ್ಥೆ, ಉನ್ನತ ಮಟ್ಟದ ಭದ್ರತಾ ತಂತ್ರಜ್ಞಾನ, ವೈಜ್ಞಾನಿಕ ಡ್ರೈನೇಜ್ ವ್ಯವಸ್ಥೆ ಇವೆಲ್ಲವೂ ವಿಜಯಪುರ ವಿಮಾನ ನಿಲ್ದಾಣದ ಪ್ರಮುಖ ವಿಶೇಷತೆಗಳು. ಇದು ಇಂದಿನ ಅಗತ್ಯಕ್ಕೆ ಮಾತ್ರವಲ್ಲ, ಭವಿಷ್ಯದ ವಿಸ್ತರಣೆಯನ್ನು ಗಮನದಲ್ಲಿಟ್ಟುಕೊಂಡೇ ರೂಪಿಸಲಾದ ವಿಮಾನ ನಿಲ್ದಾಣ. ಇಂದು ಎಲ್ಲ ಪ್ರಮುಖ ಕಾಮಗಾರಿಗಳು ಮುಗಿದಿವೆ. ರನ್ವೇ ಸಿದ್ಧ, ಟರ್ಮಿನಲ್ ಸಿದ್ಧ, ಮೂಲಸೌಕರ್ಯ ಸಿದ್ಧ, ಭದ್ರತಾ ವ್ಯವಸ್ಥೆ ಸಿದ್ಧ. 100% ವಿಮಾನ ನಿಲ್ದಾಣ ಕಾರ್ಯಾಚರಣೆಗೆ ಸಜ್ಜಾಗಿದೆ. ಈಗ ಬಾಕಿ ಇರುವುದು ಒಂದು ಪ್ರಮುಖ ಅನುಮತಿ ಮಾತ್ರ. ಅದು ಪರಿಸರ ಮಾಲಿನ್ಯ ಇಲಾಖೆಯ ಅನುಮತಿ. ಆರಂಭದಲ್ಲೇ ಅನುಮತಿ ಪಡೆಯದ ಕಾರಣ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಪ್ರಕರಣದಲ್ಲಿ ಹಿರಿಯ ನ್ಯಾಯವಾದಿ ಕಪಿಲ್ ಸಿಬಲ್ ಅವರು ಬಲವಾಗಿ ವಾದ ಮಂಡಿಸಿದ್ದಾರೆ. ಸದ್ಯ ತೀರ್ಪು ಮಾತ್ರ ಬಾಕಿ ಇದ್ದು ಶೀಘ್ರದಲ್ಲೇ ನಿರ್ಣಯವೂ ಬರಬಹುದು ಎಂಬ ಭರವಸೆ ವ್ಯಕ್ತವಾಗಿದೆ. ಈ ನಡುವೆ ಜನವರಿ 6ರಂದು ಏರೋಡ್ರೋಮ್ ಅಥಾರಿಟಿಗೆ ಪರವಾನಗಿ ಕೋರಿ ಪತ್ರ ಸಲ್ಲಿಸಲಾಗಿದೆ. ಎಲ್ಲ ಅಡೆತಡೆಗಳು ನಿವಾರಣೆಯಾದರೆ ಮಾರ್ಚ್ ತಿಂಗಳಲ್ಲೇ ವಿಜಯಪುರ ಜಿಲ್ಲೆಯ ಆಕಾಶದಲ್ಲಿ ಮೊದಲ ಬಾರಿ ಲೋಹದ ಹಕ್ಕಿ ಹಾರುವ ಕ್ಷಣ ಕಾಣಿಸಿಕೊಳ್ಳಲಿದೆ. ಈ ವಿಮಾನ ನಿಲ್ದಾಣ ವಿಜಯಪುರ ನಾಗರಿಕರಿಗೆ ಅನೇಕ ರೀತಿಯಲ್ಲಿ ಅನುಕೂಲ ಒದಗಿಸಲಿದೆ. ಇನ್ನು ಮುಂದೆ ಬೆಂಗಳೂರು, ಮುಂಬೈ, ಹೈದರಾಬಾದ್ನಂತಹ ಮಹಾನಗರಗಳಿಗೆ ಗಂಟೆಗಟ್ಟಲೆ ಪ್ರಯಾಣ ಮಾಡುವ ಅಗತ್ಯವಿಲ್ಲ. ವಿದ್ಯಾರ್ಥಿಗಳು, ಉದ್ಯಮಿಗಳು, ರೋಗಿಗಳು, ಪ್ರವಾಸಿಗರು ಎಲ್ಲರಿಗೂ ಇದೊಂದು ವರದಾನ. ಪ್ರವಾಸೋದ್ಯಮಕ್ಕೆ ಹೊಸ ಜೀವ ಸಿಗಲಿದೆ. ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ, ಐತಿಹಾಸಿಕ ದರ್ಗಾಹಗಳು. ವಿಜಯಪುರ ಮತ್ತೊಮ್ಮೆ ಜಾಗತಿಕ ಪ್ರವಾಸಿಗರ ನಕ್ಷೆಯಲ್ಲಿ ಪ್ರಕಾಶಿಸಲಿದೆ. ಇದರೊಂದಿಗೆ ಒಂದು ಮಹತ್ವದ ವಿಚಾರವನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಒಂದು ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಹೇಳಿದ ಮಾತು, ದಿ ವಿಜಯಪುರ ಇಸ್ ದಿ ಫ್ರೂಟ್ ಬಾಸ್ಕೆಟ್ ಆಫ್ ಕರ್ನಾಟಕ. ಇಂದು ಆ ಮಾತು ಇತಿಹಾಸವೇ ಸಾಬೀತು ಮಾಡುತ್ತಿದೆ. ಈ ಜಿಲ್ಲೆಯ ದ್ರಾಕ್ಷಿ, ದಾಳಿಂಬೆ, ಲಿಂಬು ಗುಣಮಟ್ಟದಲ್ಲಿ ಈಗಾಗಲೇ ದೇಶವ್ಯಾಪಿ ಹೆಸರು ಮಾಡಿವೆ. ವಿಮಾನ ನಿಲ್ದಾಣ ಕಾರ್ಯಾರಂಭಿಸಿದರೆ ಈ ಹಣ್ಣುಗಳು
ಇನ್ನು ಮುಂದೆ ರಾಜ್ಯ ಅಥವಾ ದೇಶದೊಳಗೆ ಮಾತ್ರವಲ್ಲ, ವಿದೇಶಿ ಮಾರುಕಟ್ಟೆಗಳಿಗೂ ನೇರವಾಗಿ ತಲುಪುವ ಕಾಲ ಅತಿ ಸಮೀಪದಲ್ಲಿದೆ. ಇದು ವಿಜಯಪುರ ರೈತರಿಗೆ ಹೊಸ ಆದಾಯದ ದಾರಿ, ಕೃಷಿಗೆ ಹೊಸ ಮೌಲ್ಯ, ರಫ್ತಿಗೆ ಹೊಸ ವೇಗ. ಭವಿಷ್ಯದಲ್ಲಿ ರಾತ್ರಿ ವಿಮಾನ ಲ್ಯಾಂಡಿಂಗ್ ವ್ಯವಸ್ಥೆ, ನೇರ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮತ್ತು ವಿಸ್ತೃತ ವಾಣಿಜ್ಯ ಚಟುವಟಿಕೆಗಳಿಗೆ ವಿಜಯಪುರ ಸಿದ್ಧವಾಗುತ್ತಿದೆ. ವಚನಕಾರರ ಚಿಂತನೆ, ಚಾಲುಕ್ಯರ ಶಾಸನ, ಆದಿಲ್ ಶಾಹಿಗಳ ವೈಭವ, ಟಾಲೆಮಿ ಉಲ್ಲೇಖಿಸಿದ ಪುರಾತನತೆ, ಈ ಎಲ್ಲವನ್ನು ಹೊತ್ತುಕೊಂಡ ವಿಜಯಪುರ ಇಂದು ಆಕಾಶದತ್ತ ಮುಖ ಮಾಡಿದೆ. ಇದು ಕೇವಲ ಒಂದು ವಿಮಾನ ನಿಲ್ದಾಣವಲ್ಲ, ಇದು ವಿಜಯಪುರದ ಸ್ವಾಭಿಮಾನ, ಇದು ವಿಜಯಪುರದ ಭವಿಷ್ಯ, ಇದು ವಿಜಯಪುರದ ಹೆಮ್ಮೆ. ಈ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಶ್ರೀ ಬಸವೇಶ್ವರ ವಿಮಾನ ನಿಲ್ದಾಣ ಎಂಬ ಹೆಸರನ್ನು ಸೂಚಿಸಲಾಗಿದೆ. ಮಾನವೀಯತೆ, ಸಮಾನತೆ ಮತ್ತು ಶ್ರಮದ ತತ್ವಗಳನ್ನು ಜಗತ್ತಿಗೆ ಸಾರಿದ ಬಸವಣ್ಣನವರ ಹೆಸರಿನಲ್ಲಿ ವಿಮಾನ ಹಾರುವ ದಿನ, ಅದು ವಿಜಯಪುರದ ಇತಿಹಾಸದಲ್ಲಿ ಮರೆಯಲಾಗದ ಅಧ್ಯಾಯವಾಗಲಿದೆ. ನಮ್ಮ ಜಿಲ್ಲೆ, ನಮ್ಮ ಹೆಮ್ಮೆ.